ಹಲೋ ಎವ್ರಿವನ್. ಶ್ರಾವಣ ಮಾಸ ಆಗಲೇ ಶುರುವಾಗಿದ್ದಾಯಿತು. ವರಮಹಾಲಕ್ಷ್ಮಿ ಪೂಜೆ ಸಹ ಬರ್ತಾ ಇದೆ. ಸೊ ಪೂಜೆಗೆ ಏನಪ್ಪ ನೈವೇದ್ಯ ಮಾಡೋದು ಅಂತ ಏನಾದರೂ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಈ ಯೂನಿಕ್ ಆಗಿರೋ ಪರಮಾನನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಎಲ್ಲರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಈ ಕಪ್ ಮೆಷರ್ಮೆಂಟ್ ಇಂದ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮೆಷರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದೇ ಕಪ್ಪಲ್ಲಿ ನಾನು 1 ಕಪ್ ಅಷ್ಟು ಬಾಸ್ಮತಿ ರೈಸ್ನ ತಗೊತಾ ಇದ್ದೀನಿ. ದಿಸ್ ಇಸ್ ಅ ಸ್ಪೆಷಲ್ ಇನ್ ದಿಸ್ ರೆಸಿಪಿ. ಎಲ್ಲರೂ ನಾವು ನಾರ್ಮಲ್ ರೈಸಿಂದ ಪರಮಾನನ ಮಾಡ್ಕೊಂಡಿರ್ತೀವಿ ಸಾಕಷ್ಟು ಬಾರಿ, ಆದರೆ ಬಾಸ್ಮತಿ ರೈಸಿಂದ ಟ್ರೈ ಮಾಡಿರಲ್ಲ. ಬಟ್ ಟ್ರಸ್ಟ್ ಮೀ, ಒಂದ್ಸಲ ಇದರಿಂದ ಟ್ರೈ ಮಾಡಿ ನೋಡಿ. ರಿಯಲಿ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ 1 ಕಪ್ಪಷ್ಟು ಅಕ್ಕಿನ ನೆನೆ ಹಾಕಿದ್ದಾಯಿತು. ನೆಕ್ಸ್ಟ್ ಅದೇ ಕಪ್ಪಿಂದ 3 ಕಪ್ಪಷ್ಟು ಗಟ್ಟಿ ಹಾಲನ್ನು ತಗೊತಾ ಇದ್ದೀನಿ. ಓಕೆ, ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕಾಸಕ್ಕಿಡೋಣ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಷರ್ಮೆಂಟ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಕಪ್ ಮೆಷರ್ಮೆಂಟಿಂದ 2 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಈ ರೆಸಿಪಿಗೆ ಈ ಹಸಿ ಕಾಯಿ ತುರಿನೇ ಎಕ್ಸ್ಟ್ರಾ ಟೇಸ್ಟ್ ಅಂಡ್ ಫ್ಲೇವರ್ ಕೊಡುವಂತ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಮಿಸ್ ಮಾಡದೆ ಇದನ್ನ ಹಾಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರೂ ಕಾಯಿ ತುರಿ ಅಷ್ಟೊಂದು ಇಷ್ಟ ಆಗಲ್ಲ ಪರಮಾನದಲ್ಲಿ ಅಂದ್ರೆ 1 ರಿಂದ 1.5 ಕಪ್ಪಷ್ಟು ಸಹ ಹಾಕ್ಬೋದು, ಆದ್ರೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಈ ಕಾಯಿ ತುರಿನ ಹಾಲಿಗೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಕಪ್ ಮೆಷರ್ಮೆಂಟ್ ಇಂದ 3 ಕಪ್ಪಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, 3 ಕಪ್ಪಷ್ಟು ನೀರು ಹಾಕಿದ ನಂತರ 1 ನಿಮಿಷ ಇದನ್ನು ಕುದಿಯೋಕೆ ಬಿಡಿ. ನೆಕ್ಸ್ಟ್ ಇದಕ್ಕೆ ನಾವು ಬಾಸ್ಮತಿ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್, ಈ ಬಾಸ್ಮತಿ ರೈಸ್ನ ನೀವು 30 ಮಿನಿಟ್ಸ್ ಮುಂಚೆನೇ ನೆನೆ ಹಾಕ್ಬಿಡಿ. ಸೊ ಅಕ್ಕಿ ನೆಂದಷ್ಟು ತುಂಬ ಚೆನ್ನಾಗಾಗುತ್ತೆ ಈ ಪರಮಾನ್ನ. ಸೊ ಹಾಗಾಗಿ ಒಂದು 30 ಮಿನಿಟ್ಸ್ ಮುಂಚೆನೇ ನೆನೆ ಹಾಕ್ಬಿಡಿ. ಓಕೆ, ಅಕ್ಕಿನ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಲೇಮ್ನ ನೀವು ಲೋ ಅಲ್ಲಿ ಇಟ್ಕೊಂಡೆ ಅನ್ನನ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು 1.5 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. ದಿಸ್ ಇಸ್ ದ ಪರ್ಫೆಕ್ಟ್ ಮೆಷರ್ಮೆಂಟ್. ಆದರೆ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ 1/4 ಕಪ್ಪಷ್ಟು ಹೆಚ್ಚಿಗೆ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಬೆಲ್ಲನ ಒಂದು ಪ್ಯಾನ್ಗೆ ಹಾಕಿ 1/2 ಕಪ್ಪಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಈ ರೀತಿ ನೀವು ಸಪ್ರೇಟ್ ಆಗಿ ಕರಗಿಸ್ಕೊಂಡೇ ಹಾಕಬೇಕು. ಯಾಕೆ ಅಂದರೆ ನೀವು ಡೈರೆಕ್ಟಾಗಿ ಹಾಲಿಗೆ ಬೆಲ್ಲನ ಹಾಕ್ಬಿಟ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಸಪ್ರೇಟಾಗಿ ಕರಗಿಸ್ಕೊಂಡು ಆನಂತರ ಅದಕ್ಕೆ ಮಿಕ್ಸ್ ಮಾಡೋಣ. ಸೊ ಈ ಸ್ಟೆಪ್ ಮಾತ್ರ ನೀವು ಫಾಲೋ ಮಾಡಲೇಬೇಕು. ಓಕೆ, ಬೆಲ್ಲ ಕರಗೋಷ್ಟರಲ್ಲಿ ಅನ್ನ ಆಗಿದ್ದೇನಾ ಅಂತ ನೋಡೋಣ. ಎಸ್, ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ಟ್ರಸ್ಟ್ ಮೀ, ಮನೆ ಎಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈ ಬಾಸ್ಮತಿ ರೈಸ್ ಹಾಕಿರೋದ್ರಿಂದ. ನೆಕ್ಸ್ಟ್ ಈಗ 2 ಏಲಕ್ಕಿನ ಪೌಡರ್ ಮಾಡ್ಕೊಂಡು ಇದಕ್ಕೆ ಹಾಕಿ. ಆ್ಯಂಡ್ ಮರಿದೆ ನೀವು ಅನ್ನನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹಾಗೆ ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ತಾ ಇರಿ. ನೆಕ್ಸ್ಟ್ ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ. ಸ್ವೀಟಿಗೆ ತುಪ್ಪ ಇಲ್ಲ ಅಂದರೆ ಹೇಗೆ ಹೇಳಿ, ಅದರಲ್ಲೂ ನಾವು ದೇವ್ರಿಗೆ ಮಾಡೋ ಪ್ರಸಾದಕ್ಕಂತೂ ತುಪ್ಪ ಹಾಕ್ತೀವಿ. ಸೊ ಮೊದಲಿಗೆ 1 ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಮತ್ತೆ ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡೋಣ. ಈ ಪರಮಾನನ ನೀವು ನಾರ್ಮಲ್ ಆಗಿ ಸ್ವೀಟ್ ತಿನ್ಬೇಕನ್ಸಿದಾಗೆಲ್ಲ ಮಾಡ್ಕೋಬಹುದು. ತುಂಬ ಈಸಿಯಾಗಿದೆ ರೆಸಿಪಿ ಇದು, ಹಾಗೆ ತುಂಬ ಟೇಸ್ಟಿ ಸಹ. ಓಕೆ ನೋಡಿ, ಅನ್ನ ಸಹ ಪರ್ಫೆಕ್ಟ್ ಆಗಿ ಬೆಂದಿದೆ. ಸೊ ಈ ಥರ ಪರ್ಫೆಕ್ಟ್ ಆಗಿ ಆಗಬೇಕು ಅಂದರೆ ನೀವು ಕರೆಕ್ಟ್ ಮೆಷರ್ಮೆಂಟ್ಸ್ನ ಫಾಲೋ ಮಾಡಿ. ಓಕೆ, ಈಗ ಸ್ಟವ್ನ ಆಫ್ ಮಾಡಿ. ಎಸ್, ಬೆಲ್ಲ ಕರಗಿದೆ. ಸೊ ಬೆಲ್ಲ ಕರಗಿದ ನಂತರ 1 ನಿಮಿಷ ಅದನ್ನ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡಿ. ಆಗ ಪಾಕ ಪರ್ಫೆಕ್ಟಾಗಿ ಆಗುತ್ತೆ. ನೆಕ್ಸ್ಟ್ ಈಗ ಈ ಬೆಲ್ಲದ ಪಾಕನ ಅನ್ನಕ್ಕೆ ಹಾಕೋಣ. ಈ ಬೆಲ್ಲದ ಪಾಕನ ನಾನು ಸ್ಟೇನರಿಂದ ಸ್ಟೇನ್ ಮಾಡಿ ಹಾಕ್ತಾ ಇದ್ದೀನಿ. ಏನಾದರೂ ಕಸ ಕಡ್ಡಿ ಇದ್ದರೆ ಈಸಿಯಾಗಿ ನಾವು ತೆಗಿಬೋದು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟವ್ನ ನೀವು ಆಫ್ ಮಾಡಿದ ನಂತರನೇ ಬೆಲ್ಲದ ಪಾಕನ ಸೇರಿಸಬೇಕು ಇದಕ್ಕೆ. ಯಾಕೆ ಅಂದರೆ ಹಾಲಿನಲ್ಲಿ ನಾವು ಅನ್ನನ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫೈನಲ್ ಆಗಿ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿಗೆ 90% ನಮ್ಮ ಪರಮಾನ ರೆಡಿ ಇದೆ. ಆ್ಯಂಡ್ 1 ಮೋರ್ ಟಿಪ್ಸ್, ಒಂದೊಂದ್ಸಲ ಬೆಲ್ಲದ ಪಾಕನ ನಾವು ಅನ್ನಕ್ಕೆ ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಪ್ರೇಟ್ 1 ಕಪ್ಪಲ್ಲಿ ಸ್ವಲ್ಪ ಅನ್ನನ ತೆಕ್ಕೊಳ್ಳಿ, ಬೆಲ್ಲದ ಪಾಕನ ಅದಕ್ಕೆ ಮಿಕ್ಸ್ ಮಾಡಿ ನೋಡಿ. ಒಡಿಲಿಲ್ಲ ಅಂದರೆ ಆಗ ಫುಲ್ ನೀವು ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತಲ್ವಾ. ಸೊ ಹಾಗಾಗಿ ಈ ಥರ ಟೆಸ್ಟ್ ಮಾಡಿ ಆನಂತರ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಗುಡೇಲ್ ಕೊಡೋ ಪ್ರಸಾದದ ಫ್ಲೇವರ್ ಬರಬೇಕು ಅಂದರೆ ಸ್ವಲ್ಪ ಪಚ್ಚ ಕರ್ಪೂರನ ಆ್ಯಡ್ ಮಾಡಿ. ದಿಸ್ ಇಸ್ ಫುಲ್ಲಿ ಆಪ್ಷನಲ್, ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಬೋದು. ಸೊ ಫೈನಲಿ ಪರಮಾನಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು 1.5 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಎಲ್ಲವೂ ತೊಗೊಂಡಿದ್ದೀನಿ. ಕಾಜು, ಬಾದಾಮ್, ಪಿಸ್ತಾ, ದ್ರಾಕ್ಷಿ ಎಲ್ಲವನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ಸೊ ಈ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿ ಪರ್ಮಾನಕ್ಕೆ ಹಾಕ್ಬಿಟ್ರೆ ಇಲ್ಲಿಗೆ ನಮ್ಮ ರೆಸಿಪಿ ಕಂಪ್ಲೀಟ್ ಇದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ಅಂತ. ಆ್ಯಂಡ್ ಟ್ರಸ್ಟ್ ಮೀ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಪರಮಾನ ಇದು. ಒಂದ್ಸಲ ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಪ್ಲೀಸ್ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್.